ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ KPSC ಕಡೆಯಿಂದ 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ಸ್ 384 ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ ವೇಳಾಪಟ್ಟಿ ಟೈಮ್ ಟೇಬಲ್ ರಿಲೀಸ್ ಆಗೈತಿ. KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅದ. ಸೊ ದಿನಾಂಕದೊಳಗೆ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಅದು ಏನಾಗಿಲ್ಲ. 27/8/2024 ಅಂದ್ರೆ ಮಂಗಳವಾರ ದಿನಾನ ಎಕ್ಸಾಮ್ ನಡೀತದ. ಇದ್ರೊಳಗೆ ಯಾವುದೇ ರೀತಿ ಕನ್ಫ್ಯೂಷನ್ನ ಇಟ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಇನ್ನು 2 ಪೇಪರ್ ಇರ್ತಾವೆ. ಟೈಮ್ ಟೇಬಲ್ ಡೇಟಾ ಎರಡೂ ಅಫಿಷಿಯಲಿ ಅನೌನ್ಸ್ ಮಾಡೈತಿ KPSC. ಫಸ್ಟ್ ಪೇಪರ್ ಏನೈತಲ್ಲ, ಪತ್ರಿಕೆ 1 ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ನಡೀತದ. ಇನ್ನು ಪೇಪರ್ 2 ಏನೈತಲ್ಲ, ಅದು 2 ಗಂಟೆಯಿಂದ 4 ಗಂಟೆ, ಮಧ್ಯಾಹ್ನ 2ರಿಂದ 4 ಗಂಟೆಗೆ ಎರಡನೇ ಪೇಪರ್ ನಡೀತದ. ಸೊ 27ನೇ ತಾರೀಕನ್ನು ನಿಮ್ಮ ಪೇಪರ್ ನಡೀತೈತಿ KS ಅದೊಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಈ ಥರ ಒಂದು ಅಫಿಷಿಯಲಿ ಅನೌನ್ಸ್ ಆದಮೇಲೂ, ಪ್ರಕಟಣೆ ಆದಮೇಲೂ ಒಂದಷ್ಟು ಜನ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿರಿ, ಇವನ್ ಒಂದಷ್ಟು ಪೊಲಿಟಿಕಲ್ ಪರ್ಸನ್ಸನ್ನು ಲೆಟರ್ ಬರ್ದೆ ಅದು ಇದು ನ್ಯೂಸ್ ಒಳಗೆ ಸ್ಟಾರ್ಟನ ಐತಿ, ನೀವು ಎಲ್ಲ ನೋಡ್ತಿರ್ತೀರಿ. ಇಲ್ಲಿ ನಿಮ್ಗೆ ರಿಕ್ವೆಸ್ಟ್ ಏನಂತಂದ್ರೆ, ದಯವಿಟ್ಟು ಆ ಥರ ಯಾವುದೇ ಒಂದಷ್ಟು ವಿಷಯಗಳ ಕಡೆ ನೀವು ಫೋಕಸ್ ಕೊಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಪರೀಕ್ಷೆ ಇವಾಗ 27ನೇ ತಾರೀಕು ಐತಿ. ಇನ್ನು ಹಾರ್ಡ್ಲಿ ಒಂದು 15 ಡೇಸ್ ಉಳಿದಿಲ್ಲ. ಈ ಟೈಮ್ ಒಳಗೆ ನೀವು ಬೇರೆ ಬೇರೆ ವಿಷಯಗಳ ಕಡೆ ಫೋಕಸ್ ಕೊಡಾಕತ್ರಿ ಅಂತಂದ್ರೆ ನಿಮ್ಮದು ಡಿಸ್ಟ್ರಾಕ್ಷನ್ ಆಗಿ ನಿಮ್ಮ ಕಡೆ ರಿವಿಷನ್ ಆಗಿರ್ಬೋದು ಅಥವಾ ಪೆಂಡಿಂಗ್ ಸಬ್ಜೆಕ್ಟ್ಗಳನ್ನ ಫೋಕಸ್ ಮಾಡಲಿಕ್ಕೆ ನಿಮಗೆ ಮನಸ್ಸು ಬರೋಂಗಿಲ್ಲ. ಹೀಗಾಗಿ ಸದ್ಯಕ್ಕೆ 27/8/2024 ನಿಮ್ಮ ಒಂದು ಗಮನ ಏನಿದ್ರು ಜಸ್ಟ್ ಸಿಲೆಬಸ್ ಕವರ್ ಮಾಡೋದು, ಟೈಮ್ ಟೇಬಲ್ ಹಾಕೊಳ್ರಿ ಒಂದು ಲಾಸ್ಟ್ 15 ಡೇಸ್ದ. ಅಷ್ಟರೊಳಗೆ ರಿವಿಷನ್ನು ಮತ್ತು ಪೆಂಡಿಂಗ್ ಸಿಲೆಬಸ್ನ ಕವರ್ ಮಾಡ್ಕೊಳ್ಳೋ ಕಡೆ ಅಷ್ಟೇ ನಿಮ್ಮ ಗಮನ ಇರಲಿ. ಬೇರೆ ಕಡೆನೂ ನಿಮ್ಮ ಒಂದು ಫೋಕಸ್ನ ಹಾಕಕ್ಕೆ ಹೋಗಬೇಡ್ರಿ. 27ನೇ ತಾರೀಕು ಮುಗಿದಾದ್ಮೇಲೆ ಇದ್ರ ಬಗ್ಗೆ ಥಿಂಕ್ ಆಗಿರ್ಬೋದು, ಡಿಸ್ಕಷನ್ ಆಗಿರ್ಬೋದು ಎಲ್ಲ ಮಾಡೋಕ್ಕೆ ಬರ್ತದೆ. ಸೊ ಇವಾಗ ಮೇನ್ ಇರೋದಂದ್ರೆ ಸಿಲೆಬಸ್ ಕವರ್ ಮಾಡ್ಕೊಳ್ರಿ. ಇದು KPSC ಕಡೆಯಿಂದ ಅಧಿಕೃತವಾಗಿ ಒಂದು ಟೈಮ್ ಟೇಬಲ್ ಆಗಿರ್ಬೋದು, ಡೇಟಾ ಅನೌನ್ಸ್ ಆಗೈತಿ. ಯಾವುದೇ ರೀತಿ ಎಕ್ಸಾಮ್ ಮತ್ತು ಪೋಸ್ಟ್ಪೋನ್ ಆಗಂಗಿಲ್ಲ. ಸೊ ಆರಾಮಾಗೆ ಸ್ಟಡಿನ ಮಾಡಿರಿ. ಐ ಹೋಪ್ ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.